ಸೊ ಪ್ರತಿ ವರ್ಷದಂಗೆ ನಿಮಗೆ ಈ ವರ್ಷ ಸಹ ನಮ್ಮ ಏರಿಯಾ ಗಣಪತಿ ತೋರ್ಸಂದ ಬಂದೆ. ನಿಜವಾಗ್ಲೂ ಖುಷಿ ಆಯಿತು. ಫಸ್ಟ್ ನಮ್ಮ ಮನೆ ಹಿಂದ್ಗಡೆನೆ ಸಣ್ಣ ಮಕ್ಳು ಇಟ್ಟಿದ್ರು, ಬಂದು ಟೆಂಟ್ ನೋಡಿದೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಟೆಂಟ್ ನೋಡಿದ್ದೆ. ಸೊ ನಾವು ಒಂದು 17 ವರ್ಷ ಗಣಪತಿ ಇಟ್ಟಿದ್ವಿ. ಸೊ ನಾವು ಗಣಪತಿ ಇಟ್ಟಿದ್ದನ್ನ ಮರುಕಳಿಸಿದ್ರು, ಆ ನೆನಪು ಮತ್ತೆ ಬಂತು. ಸೊ ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಮಾತಾಡ್ತೀನಿ. ಅದಾದಮೇಲೆ ಈ ಗಣಪತಿ ತೋರ್ಸೋಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನೆಕ್ಸ್ಟ್ ನಾನು ಎಲ್ಲೇ ಗಣಪತಿ ತೋರಿಸಿದ್ರು ಸಹ ನಿಮಗೆ ಏನು ಮಾತಾಡೋಕ್ಕೋಲ್ಲ, ಜಸ್ಟ್ ನಿಮಗೆ ಗಣಪತಿನ ತೋರಿಸ್ತೀನಿ ಅಷ್ಟೇ. ಸೊ ಸ್ಟಾರ್ಟಿಂಗು ಈ ಟೆಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೇನ್ ಏನಪ್ಪ ಅಂದರೆ ಟೆಂಟ್ ತಂದು ಹಾಕಿ ಮಾಡೋದಕ್ಕಿಂತವೇ ಸೊ ಈ ಥರ ಕಷ್ಟಪಟ್ಟು ಒಂದು ಗುಂಡಿ ತೆಗೆಗೆ 4-5 ಜನ ಗುದ್ದಾಡಿ ತೆಗಿತೀವಲ್ಲ, ಅದು ಮಜಾನೇ ಬೇರೆ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ನು ಟೈಮ್ ಇಲ್ಲ, ಇವ್ನು ಬರೋದು ಇವನಿಲ್ಲ, ಅವ್ನು ಬರೋದು ಮಾಡ್ತೀವಲ್ಲ. ಸೊ ಆ ಕಾನ್ಸೆಪ್ಟಲ್ಲಿ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಆಗಲಿ ನೀವು ಮಾಡಿರ್ಬೋದು ಈ ಥರ. ಸೊ ನಾವು ಮಾತ್ರ 17 ವರ್ಷದಲ್ಲಿ 1 ವರ್ಷ 2 ವರ್ಷ ಅಷ್ಟೇ ನಾವು ಟೆಂಟ್ ಹಾಕ್ಸಿದ್ದು. ಅದನ್ನು ಬಿಟ್ಟರೆ ಇನ್ನು 15 ವರ್ಷನೂ ನಾವು ಗುದ್ದಾಡ್ಕೊಂಡೇ ಇಟ್ಟಿದ್ದು. ಗುದ್ದಾಡೋದು ಮೀನ್ಸ್ ನಾವೇ ಗುಂಡಿ ತೆಗೆದು ಎಲ್ಲ ಇಟ್ಟಿದ್ದು. ಸೊ ಅದು ನೆನಪಾಯ್ತು ಇವಾಗ. ಸೊ ಹಂಗಾಗಿ ಸ್ಟಾರ್ಟಿಂಗಲ್ಲಿ ಮಾತಾಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ 8 ಗಣಪತಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಮಾತಾಡ್ತೀನಿ, ಗಣಪತಿನ ತೋರಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಯಾವುದೇ ಗಣಪತಿಗೂ ಜಸ್ಟ್ ಮಾತಾಡೋಕ್ಕೋಲ್ಲ, ಜಸ್ಟ್ ಗಣಪತಿನ ನೋಡಿ ಎಂಜಾಯ್ ಮಾಡಿ, ಜಸ್ಟ್ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಸೊ ಬನ್ನಿ, ಸಣ್ಣ ಮಕ್ಳು ಯಾವ ಥರ ಇಟ್ಟಿದ್ದಾರೆ ಏನಂತ ನೋಡೋಣ. ಹಾಗೆ ಇನ್ನೊಂದು ಒಳಗಡೆ ಬಂದಿದ್ದೆ, ಮೈಕ್ ಹಾಕಿದ್ರು, ಮೈಕ್ ಹಾಕಿ ಮಾತಾಡ್ತಾ ಇದ್ರು. ನಾನು ಮಾಡೋದು ನೋಡೋಣ, ಪಾರ್ಕ್ ಒಳಗಡೆ ಇಟ್ಟಿರೋದು. ಸೊ ನಮ್ಮನೆ ಈ ಕಡೆ ಬರುತ್ತೆ, ಅದರಿಂದ ಇಲ್ಲಿ ಪಾರ್ಕಲ್ಲಿ ಇಟ್ಟಿರೋದು ಹುಡುಗರು. ಸೊ ಒಳಗಡೆ ಬರ್ತಾ ಇದ್ದಂಗೆ ಮೈಕ್ ಹಿಡ್ಕೊಂಡು ಏನೋ ಮಾತಾಡ್ತಾನೇ ಇದ್ರು ಅವ್ರ ಕಡೆಗೆ. ಕೇಸರಿ ಗೆಳೆಯರ ಬಳಗ ವತಿಯಿಂದ ಪ್ರಸಾದ ಇರುತ್ತದೆ, ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಬೇಕೆಂದು ವಿನಂತಿ. ಜೈ ಗಣೇಶ, ಜೈ ಶ್ರೀರಾಮ್. ಸ್ಪೀಕರ್ ತಂದು ಹಿಡ್ಕೊಂಡು ಅದಕ್ಕೆ ಮೈಕ್ ಹಾಕೊಂಡು ಮಾತಾಡ್ತಿದ್ದಾರೆ ಮಕ್ಕಳು. ಈ ವಯಸ್ಸಿನಾಗೆ ಇಷ್ಟು ಕ್ರಿಯೇಟಿವಿಟಿ ಅಂದರೆ ಈಗಿನ ಜನ್ರೇಷನ್ ಯಾವ ಥರ ಇದೆ ಅಂದರೆ ಮುಂದೆ ಇನ್ನೊಂದು 10 ವರ್ಷ ಆದರೆ ಸಖತ್ ಕ್ರಿಯೇಟಿವಿಟಿ ಬರುತ್ತೆ ಮೈಂಡು ಹುಡುಗರಿಗೆ.